ಎಲ್ರಿಗೂ ಹಾಯ್. ಕೆಡಿ ಸಿನಿಮಾ ಏಪ್ರಿಲ್ 30ನೇ ತಾರೀಕು ಇಡೀ ಭಾರತದಾದ್ಯಂತ ಕನ್ನಡ ವರ್ಷನ್ ಬಿಡುಗಡೆ ಆಗ್ತಾ ಇದೆ ಅಂತೆ. ಅಂದ್ರೆ ತೆಲುಗು, ತಮಿಳು, ಹಿಂದಿ ಅಂದ್ರೆ ಪ್ಯಾನ್ ಇಂಡಿಯಾ ಲೆವೆಲ್ ಅದೇನೋ ಸ್ವಲ್ಪ ಸೆನ್ಸಾರ್ ಪ್ರಾಬ್ಲಮ್ ಇದ್ರೆ ಮುಂದಿನ ವಾರ ಎಲ್ಲಾ ಭಾಷೆಯಲ್ಲೂ ಕೂಡ ರಿಲೀಸ್ ಆಗ್ತಾ ಇದೆ. ಇವತ್ತು ಅಂದ್ರೆ ಆನಂದ್ ಅಡಿ ಯೂಟ್ಯೂಬ್ ಚಾನಲ್ ಅಲ್ಲಿ ಇವತ್ತಿನ ಕಮಾನ್ ಕೆಡಿ ಅಂದ್ರೆ ಈ ಹಾಡು ಬಿಡುಗಡೆ ಆಗಿದೆ. ಹಾಡು ಬಿಡುಗಡೆ ಆಗಿ ನನಗೆ ಒಂದು ಬಿಗ್ ಸರ್ಪ್ರೈಸ್ ಅನ್ಸಿದ್ದು ಏನಂದ್ರೆ ಅಂದ್ರೆ ನಾರ್ಮಲ್ ಆಗಿ ಒಂದು ಸಿನಿಮಾ ಬಿಡುಗಡೆ ಅಂದ್ರೆ ಒಂದು ಸಿನಿಮಾ ಬಿಡುಗಡೆ ಆಗಿದ ಮುಂಚೆ ಹಾಡುಗಳು ಬಿಡುಗಡೆ ಆದ್ರೆ ಲಿರಿಕಲ್ ವಿಡಿಯೋ ಬಿಡುಗಡೆ ಆಗೋದು ಕಾಮನ್, ಅದು ಎಲ್ರಿಗೂ ಗೊತ್ತಿರೋ ವಿಚಾರನೆ. ಇನ್ಫ್ಯಾಕ್ಟ್ ಈಗ ಕೆಡಿ ಸಿನಿಮಾದು ಈ ಪ್ರತಿಯೊಂದು ಶಿವ ಶಿವ, ನಂಗು ನಿಂಗು ಸೆಟ್ ಆಗಲ್ಲ, ಅಣ್ತಮ್ಮ, ಜೋಡೆತ್ತು ಕಣೆ, ನುಗ್ಗಿಕೊಂಡಿದ್ದೇನೆ, ಎಲ್ಲ ಹಾಡುಗಳು ಅಷ್ಟೇನೆ ಲಿರಿಕಲ್ ವಿಡಿಯೋ ಬಿಟ್ಟು ನಾರ್ಮಲ್ ಆಗಿ ಬಿಟ್ಟಿದ್ರು. ಅಲ್ಲೆಲ್ಲ ಚಿಕ್ಕ ಚಿಕ್ಕ ಬಿಟ್ಟು ಶೂಟಿಂಗ್ ಇದು ಮಾಡೋದಾಗಿರ್ಬೋದು, ಮತ್ತೆ ಆ ಸಾಂಗ್ ಅದೆಲ್ಲ ಬಿಡೋದು. ಬಟ್ ಇವತ್ತು ಕಮಾನ್ ಕೆಡಿ ಆ ಹಾಡು ವಿಡಿಯೋ ಸಾಂಗ್ ಬಿಟ್ಬಿಟ್ಟಿದ್ದಾರೆ. ಸೊ ಬಿಗ್ ಸರ್ಪ್ರೈಸ್ ನನಗೆ ಅನ್ಸಿದ್ದು ಅಲ್ಲೇನೆ. ವಾವ್, ಇದು ಎಂತ ಅಂದ್ರೆ ಇದೇ ನೋಡಿ ಪ್ರೇಮ್ ಸರ್ ಅವರ ಮಾರ್ಕೆಟಿಂಗ್ ಸ್ಟ್ರಾಟಜಿ ಹೆಂಗೆ ಅನ್ನೋದು ನನಗೆ ಇವಾಗ ಪಕ್ಕ. ಅಂದ್ರೆ ಈ ಪೊಗರು ಸಿನಿಮಾದಲ್ಲೂ ಅಷ್ಟೇ ಟ್ರೈಲರ್ ಬೇಕೋ ಸಾಂಗ್ ಬೇಕೋ ಅಂತ ಹೇಳಿದಾಗ ಸೊ ಹಾಡ್ ಬೇಕು ಅಂತ ಹೇಳಿದ್ರೆ ಆ ಹಾಡ್ ಬಿಟ್ಬಿಟ್ಟಿದ್ರೆ ಆ ತರನೇ ಇದರಲ್ಲಿ. ಸೊ ನನಗೆ ಬಿಗ್ ಸರ್ಪ್ರೈಸ್ ಅನ್ಸಿದ್ದೇನಂದ್ರೆ ಹಾಡ್ ಬಿಟ್ಟಿದ್ದು ಕಮಾನ್ ಕೆಡಿ. ಆಮೇಲೆ ಆ ಹಾಡ್ ಸ್ಟೆಪ್, ಹುಕ್ ಸ್ಟೆಪ್ ಹಿಂಗ್ 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 ಇದ್ ಮಾಡ್ಕೊಳ್ಳೋದು, ಹುಲಿವೇಷ ತರ ರೈಲ್ವೆ ಟ್ರ್ಯಾಕ್ ಬರುತ್ತೆ. ಆಮೇಲೆ ಅವ್ರ ಹೀರೋಯಿನ್ ನಾನು ರೇಷ್ಮಾ ನಾಣೆ ಹೌದು ಅಲ್ಲಂತ ನನಗೆ ಕನ್ಫ್ಯೂಷನ್. ಆ ಲೆವೆಲ್ ಹೆಂಗ್ ಡ್ಯಾನ್ಸ್ ಸಖತ್ ಕ್ರೇಜಿ. ಆಮೇಲೆ ಆ ಪೊಲೀಸರು ಇದ್ರು ಹಾಕೊಂಡು ಅದು ಸಖತ್. ಅಂದ್ರೆ ಕಮ್ಮನ್ ಕೇಡಿ ನಾನು ಏನೋ ಅನ್ಕೊಂಡೆ, ಸಖತ್ ನನ್ಗೆ ಅಂತೂ ಸಖತ್ ಇಂಪ್ರೆಸ್ ಅನ್ಸುತ್ತೆ. ನೀ ಕಾಮೆಂಟ್ ನೋಡಿ ಹಾಡಿಂದು ಏನೋ ಒಂದು ಹಾಡಿಂದ ಅದು ಏನೋ ಅದು ಚೇಂಜ್ ಎಲ್ಲ ಆಯ್ತು. ಈ ಹಾಡು ಮೂಲಕ ಚಿಂದಿ ಪರ್ಫಾರ್ಮೆನ್ಸ್ ಮಾತ್ರ ಸಖತ್. ಇವ್ರದ್ದು ಡ್ಯಾನ್ಸ್, ಹುಕ್ ಸ್ಟೆಪ್ ಡ್ಯಾನ್ಸ್ ನೋಡಿ ನನಗೆ. ಆಮೇಲೆ ಇನ್ನೊಂದು ಅಂದ್ರೆ ಈ ಕಮನ್ ಕೆಡಿ ಆನಂದ್ ಅಡಿ ಏನು ಯೂಟ್ಯೂಬ್ ಚಾನಲ್ ಬಿಟ್ಟಿದಾರಲ್ಲ, ಸೊ ಒಟ್ಟು 5 ಭಾಷೆಯಲ್ಲೂ ಕೂಡ ಬಿಡುಗಡೆ ಆಗಿದೆ. ಅದನ್ನ ಲಿಂಕ್ ನಾನು ಹಾಕಿರ್ತೀನಿ, ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ, ಎಲ್ಲಾ ಭಾಷೆದು ಎಲ್ಲಾ ಹಾಡುಗಳು. ಸೊ ಕನ್ನಡ, ತೆಲುಗು, ಹಿಂದಿ, ಮಲಯಾಳಮ್ಮು, ತೆಲುಗು ಎಲ್ಲ ಭಾಷೆ 5 ಭಾಷೆದು ಕೂಡ ಬಿಡುಗಡೆ ಮಾಡಿದ್ದಾರೆ. ಸೊ ಆನಂದ್ ಅಡಿ ಯೂಟ್ಯೂಬ್ ಚಾನಲ್ ಅಲ್ಲಿ ಹೋಗಿ ನೀವು ಹಾಡನ್ನ ನೋಡಿ. ಸ್ಟೆಪ್ ಹಾಕೋದಂತೂ ಗ್ಯಾರಂಟಿ, ಅಷ್ಟು ಇಷ್ಟ ಆಗ್ಬಿಡುತ್ತೆ. ಧ್ರುವ ಸರ್ಜಾ ಅವರ ಡೆಡಿಕೇಶನ್, ಅಪ್ಪ 3 ವರ್ಷ ಟೈಮ್ ತಗೊಂಡ್ರು. ಅದು ನನಗೇನು ಇದು ಅನಿಸ್ತಾ ಇಲ್ಲ, ವರ್ತ್ ನಿಜವಾಲು ಅದಕ್ಕೊಂದು ಇದನ್ನೇ ಅನಿಸ್ತಾ ಇದೆ. ಸೊ ಇನ್ನು ಸುದೀಪ್ ಅವ್ರು ಆಕ್ಟ್ ಮಾಡಿದ್ರು ಅದೆಲ್ಲ ಕಾಲಭೈರವ. ಇವತ್ತಿನ ಪ್ರೆಸ್ ಮೀಟ್ ಕೂಡ ಆಯ್ತು, ಅದರಲ್ಲೆಲ್ಲ ಹೇಳಿದ್ದಾರೆ ಅವರು ನನ್ನ ತಮ್ಮನ ತರ ಪ್ರೊಟೆಕ್ಟ್ ಮಾಡಕ್ ಬರ್ತೀನಿ. ಅದು ಸರ್ಪ್ರೈಸ್, ಬಿಗ್ ಸರ್ಪ್ರೈಸ್ ಆಗಿರೋದ್ರಿಂದ ಅದನ್ನ ನೋಡ್ಬೇಕು. ರವಿ ಸರ್ ಅವರ ತಂದೆ ಅವ್ರು ಅನ್ಕೊಂಡ ರವಿ ಸರ್, ಆಮೇಲೆ ಪ್ರತ್ಯೇಕ ಸಿನಿಮಾದಲ್ಲಿ ರಮೇಶ್ ಅವ್ರು ಆಕ್ಟ್ ಮಾಡಿದ್ರು. ಸೊ ಇದು ಒಂಥರ ಎಷ್ಟು ಅಂದ್ರೆ ಈ ಕೆಡಿ ಅಂದ್ರೆ ಕಿಚ್ಚ ಸುದೀಪ್ ಧ್ರುವ ಸರ್ಜನಾ ಅಂತ ಇವತ್ತು ಪ್ರೆಸ್ ಮೀಟ್ ಅಲ್ಲಿ ಒಬ್ರು ಪ್ರಶ್ನೆ ಮಾಡಿದ್ರು. ಹೌದಲ್ವಾ, ಹೆಂಗೆ ಅಂದ್ರೆ ಎಲ್ಲ ಯೂನಿವರ್ಸ್ ಹೇಗೆ ಕನೆಕ್ಟ್ ಮಾಡುತ್ತೆ ಅನ್ನೋದು ನೋಡಿ. ಅವಾಗ ಪ್ರತ್ಯೇಕ ಸಿನಿಮಾ ರಮೇಶ್ ಅರವಿಂದ್ ಅವ್ರ ಜೊತೆ ನಮ್ಮ ಸುದೀಪ್ ಅವರು ಆಕ್ಟ್ ಮಾಡಿದ್ರು. ಇನ್ನು ಮಾಣಿಕ್ಯ ಸಿನಿಮಾನು ಕೂಡ ರಿಲೀಸ್ ಆಗಿದೆ. ಅದ್ರ ಬಗ್ಗೆ ನಾನು ಇನ್ನೊಂದ್ಸಲ ಮಾತಾಡ್ತೇನೆ. ಯಾಕಂದ್ರೆ ರಿಲೀಸ್ ಆಗೋ ಸಿನಿಮಾಗಳಿಗೆ ಮಾಹಿತಿ ಇಲ್ಲದೆ ರಿಲೀಸ್ ಮಾಡ್ಬಿಟ್ಟು ಜನನೇ ಬರಲಿಲ್ಲ ಹಾಗೆ ಹೀಗೆ ಅಂತ ಹೇಳ್ತಾರೆ. ಇರ್ಲಿ, ಅದು ಇನ್ನೊಂದ್ಸಲ ಇನ್ನೊಂದು ವಿಡಿಯೋ ಮಾಡಿ ನಾನು ಮಾತಾಡ್ತೀನಿ. ರವಿ ಸರ್ ಕೂಡ ಇದರಲ್ಲಿ ಆಕ್ಟ್ ಮಾಡಿದ್ದಾರೆ. ನನಗೆ ಒಂದು ಕ್ಯೂರಿಯಾಸಿಟಿ ಮತ್ತು ಸಖತ್ ಇಂಪ್ರೆಸ್ ಅನ್ಸಿದ್ದಂದ್ರೆ ಧ್ರುವ ಸರ್ಜಾ ಅವರ ಡೆಡಿಕೇಶನ್, ಸಂಜಯ್ ದತ್, ಶಿಲ್ಪಾ ಶೆಟ್ಟಿ ಅವರು ಎಲ್ಲರೂ ಇದ್ದಾರೆ. ಅದ್ರ ಬಗ್ಗೆ ನಾನೇನಿಲ್ಲ. ರೇಷ್ಮಾ ನಾಣೆ ಅವರು ಅಬ್ಬಾ ಏನ್ ಬಾಣದಾರಿಯಲ್ಲಿ, UAL ಆಗಿರ್ಬೋದು, ಏಕಲವ್ಯ, ಮತ್ತೆ ಎಷ್ಟೇ ಸಿನಿಮಾಗಳು ಮಾಡಿದ್ರಪ್ಪ. ನನಗೆ ಯಪ್ಪ ನಿಜವಾಗ್ಲು ಆಲ್ ದ ಬೆಸ್ಟ್ ಮೇಡಮ್. ನಿಜವಾಗ್ಲು ಒಂದು ಕ್ಯೂಟ್ನೆಸ್ ಇಂದ ನೀವು ತುಂಬಾ ಶೈನ್ ಆಗ್ತಾ ಇದ್ರು. ನನಗೆ ಅದಂತೂ ತುಂಬಾ ಇಷ್ಟ ಆಯ್ತು. ಧ್ರುವ ಸರ್ಜಾ ಅವರು ಎಲ್ಲಾ ಸಿನಿಮಾಗಳು ಅದ್ದೂರಿ, ಬಹದ್ದೂರು, ಭರ್ಜರಿ, ಮಾರ್ಟಿನು ಎಲ್ಲ ಸಿನಿಮಾಗಳು, ಆಮೇಲೆ ಪೊಗರು ಸಿನಿಮಾ ಎಲ್ಲ 5 ಸಿನಿಮಾಗಳು ನಾನು ನೋಡಿದ್ದೀನಿ. ಇದು 6ನೇ ಸಿನಿಮಾ. ಈ ಸಿನಿಮಾನ ನಾನು ಮೊದಲನೇ ದಿನಾನೇ ನೋಡ್ತೀನಿ. ಸೊ ಇಡೀ ಆಲ್ ದ ಬೆಸ್ಟ್ ನಮ್ಮ ಕೆಡಿ ಚಿತ್ರತಂಡದವರಿಗೆ ಆಲ್ ದ ಬೆಸ್ಟ್, ಒಳ್ಳೆಯದಾಗಲಿ. ನೀವು ಈಗ ಕೆಡಿ ಸಿನಿಮಾದು ಕಮಾನ್ ಕೆಡಿ ಯಾರ್ಡ್ ಸೊ ಹಾಕಿದ್ರೆ ಕಾಪಿರೈಟ್ ಸ್ಟ್ರೈಕ್ ಆಗುತ್ತೆ. ಅದಕ್ಕಾಗಿ ನೀವು ಈ ಲಿಂಕ್ ಎಲ್ಲ ಹಾಕಿರ್ತೀನಿ, ಮಿಸ್ ಮಾಡ್ದೇನೆ ಹಾಡನ್ನ ನೋಡಿ. ಸಖತ್ ಚಿಂದಿ ಕ್ರೇಜಿ ಆಗಿದೆ ಹಾಡು, ನಂಗೆ ಸಖತ್ ಇಷ್ಟ ಆಗೋಯ್ತು. ಏನು ಹಳೆ ಹಾಡುಗಳು ಹೆಂಗೆ ಅಂದ್ರೆ, ಹಳೆ ಹಾಡುಗಳು ಅಂದ್ರೇನೆ ಈಗ ಶಿವ ಶಿವ ಏನೇನು ಹಾಡ್ಬಿಟ್ಟಿದ್ರು ಅದ್ರ ತರನೇ ಇದು ನನಗೆ ಟ್ರೆಂಡ್ ಆಗುತ್ತೆ ಅಂತಾನೆ ನನಗೆ ಅನಿಸ್ತಾ ಇದೆ. 5 ಭಾಷೆಯಲ್ಲೂ ಕೂಡ ಬಿಡುಗಡೆ ಆಗಿದೆ. ಮಿಸ್ ಮಾಡ್ಬಿಡಿ ನೋಡಿ. ಆಲ್ ದ ಬೆಸ್ಟ್.